ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನೊಂದು ಒಳ್ಳೆ ಹೆಲ್ದಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಜೋವರ್ ಪಾಪ್ಸ್ನ ಮಾಡಿಬಿಟ್ಟು ಜೋವರ್ದು ಬೇಲ್ ಮತ್ತು ಅದ್ರ ಬೆನಿಫಿಟ್ಸ್ ಏನೇನು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಜೋವರ್ ಅಂತಂದರೆ ನಾವು ಕನ್ನಡದಲ್ಲಿ ಜೋಳ ಅಂತ ಕರಿತೀವಿ. ಇದನ್ನು ಇಂಗ್ಲೀಷಲ್ಲಿ ಮುಂಚೆ sorghum ಅಂತ ಕರಿತಾಯಿದ್ರು. ಇವಾಗ ಬಿಕಾಸ್ ಆಫ್ ಇಟ್ಸ್ ಗ್ಲೂಟನ್ ಫ್ರೀ ಪ್ರಾಪರ್ಟೀಸ್, ಇನ್ಯೂಮರಬಲ್ ಹೆಲ್ತ್ ಬೆನಿಫಿಟ್ಸ್, ತುಂಬ ಆರೋಗ್ಯಕ್ಕೆ ಒಳ್ಳೆಯ ಪದಾರ್ಥ ಆಗಿರೋದ್ರಿಂದ ಇದನ್ನು ಇವಾಗ ಹೊಸ ಹೆಸರಿಂದ ಕಿನೋವಾ ಅನ್ನೋ ಹೆಸರಿಂದ ಇಟ್ ಸ್ಟಾರ್ಟೆಡ್ ಟ್ರೆಂಡಿಂಗ್. ಜನ ಎಲ್ಲ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇವಾಗ ಜೋವರ್ ಪಾಪ್ ಮಾಡೋದಕ್ಕೆ ಮೊದಲಿಗೆ ನಾನೊಂದು ಥಿಕ್ ಬಾಟಮ್ ಕುಕ್ಕರ್ ತೊಗೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ನೀರಿರೋದ್ರಿಂದ ಅದು ಡ್ರೈ ಆಗೋಕ್ಕೆ ಬಿಟ್ಟಿದ್ದೀನಿ. ಮತ್ತು ಇದ್ರದ್ದು ಬೆನಿಫಿಟ್ಸ್ ಏನೇನು ಅಂತ ಇನ್ ಬಿಟ್ವೀನ್ ನಾನು ಹೇಳ್ತಾ ಹೋಗ್ತೀನಿ. ಸೊ ಇದು ಹೈ ಫೈಬರ್ ಇರೋದ್ರಿಂದ ಜೋವರು ಡೈಜೆಸ್ಟಿವ್ ಟ್ರ್ಯಾಕ್ನ ಕ್ಲಿಯರ್ ಮಾಡುತ್ತೆ. ಕಾನ್ಸ್ಟಿಪೇಷನ್ ಆಗೋರು ಅಂದರೆ ಪದೇ ಪದೇ ಕಾನ್ಸ್ಟಿಪೇಷನ್, ಬ್ಲಾಟಿಂಗ್, ಗ್ಯಾಸ್, ಡಯೇರಿಯಾ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಕಡಿಮೆ ಆಗುತ್ತೆ. ಅದಾದಮೇಲೆ ಇದನ್ನು ಮುಂಚೆ ಜಾಸ್ತಿ ಆ್ಯನಿಮಲ್ ಫಾಡರ್ ಆಗಿ ಯೂಸ್ ಮಾಡ್ತಾಯಿದ್ರು. ಅದಾದಮೇಲೆ ಅದ್ರದ್ದು ಹೆಲ್ತ್ ಬೆನಿಫಿಟ್ಸ್ ಏನೇನು ಅಂತ ಗೊತ್ತಾದಮೇಲೆ ಇವಾಗ ಜನ ಸ್ಟಾರ್ಟ್ ಮಾಡಿದ್ದಾರೆ. ರೊಟ್ಟಿ ಥರ ಮಾಡಿಕೊಂಡು ವೆಜಿಟೇಬಲ್ಸ್ ಜೊತೆ ಇನ್ಕ್ಲೂಡ್ ಮಾಡಿಕೊಂಡು ತಿನ್ನೋದು, ಇಲ್ಲ ಉಪ್ಮಾ ಮಾಡ್ಕೊಂಡು ತಿನ್ನೋದು, ಆರ್ ಸೂಪ್ ಥರ ಮಾಡ್ಕೊಳ್ಳೋದು ವೆಜಿಟೇಬಲ್ಸ್ ಹಾಕ್ಬಿಟ್ಟು, ಇಲ್ಲ ಈ ಥರ ಪಾಪ್ಸ್ ಆಗಿ ಯೂಸ್ ಮಾಡೋದು, ಇಲ್ಲ ಪಲಾವ್ ಕೂಡ ಮಾಡ್ಕೋಬೋದು, ಇಡ್ಲಿ, ದೋಸೆ ವೆರೈಟೀಸ್ ಮಾಡ್ಕೋಬೋದು. ನಿಮಗೆ ಜೋವರಿಂದ ಮಾಡೋ ಯಾವ ರೆಸಿಪಿ ಇಷ್ಟ ಅಂತ ಕಮೆಂಟ್ ಮಾಡಿ. ಐ ವಿಲ್ ಆಲ್ಸೋ ಟ್ರೈ ದಿಸ್ ಆ್ಯಂಡ್ ಅಪ್ಲೋಡ್ ಇಟ್ ಇನ್ ಮೈ ಚಾನಲ್. ಇವಾಗ ಡ್ರೈ ಆಗಿದೆ ಕುಕ್ಕರ್. ಅದಕ್ಕೆ ನಾನು 1 ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಅದಾದಮೇಲೆ ಚಿಟಿಕೆ ಉಪ್ಪು ಹಾಕಿದ್ದೀನಿ. ನಾವು ಜೋಳನ ಪಾಪ್ ಮಾಡುವಾಗ ಅದಕ್ಕೂ ಸ್ವಲ್ಪ ಉಪ್ಪು ಹತ್ಕೊಂಡ್ಲಿ ಅಂತ ಹೇಳ್ಬಿಟ್ಟು. ಇವಾಗ ನಾನು ತೊಗೊಂಡಿರೋ ಜೋಳ ಆಲ್ರೆಡಿ ಕ್ಲೀನ್ ಆಗಿದೆ. ಮುಂಚೆನೇ ವಾಶ್ ಮಾಡಿ ಕ್ಲೀನ್ ಮಾಡಿ ಅದನ್ನು ಒಣಗಿಸಿ ಇವಾಗ ಪಾಪ್ ಮಾಡೋಕ್ಕೆ ಯೂಸ್ ಮಾಡ್ತಾ ಇರೋದು. ಜೋಳ ಪಾಪ್ ಆಗೋಕ್ಕೆ ಫ್ಲೇಮ್ ಹೈಯಲ್ಲಿರಬೇಕು. ಜೋಳ ಸಣ್ಣದಾಗಿರೋದ್ರಿಂದ ಅದು ಬೇಗ ಕಪ್ಪಾಗೋ ಚಾನ್ಸಸ್ ಇರುತ್ತೆ, ಹೀಟ್ ಜಾಸ್ತಿ ಇರೋದ್ರಿಂದ. ಸೊ ಕಂಟಿನ್ಯೂಸ್ ಸ್ಟಿರ್ ಮಾಡ್ತಾ, ಸೊ ಥಿಕ್ ಬಾಟಮ್ ಇರೋ ಪಾತ್ರೆ ತೊಗೊಂಡ್ರೆ ಇಟ್ ವಿಲ್ ಬಿ ಈಸಿ. ಕಪ್ಪಾಗೋ ಚಾನ್ಸಸ್ ಇರುತ್ತೆ. ಕಂಟಿನ್ಯೂಸ್ ಸ್ಟಿರ್ ಮಾಡ್ತಾನೆ ಇರಬೇಕು. ಅದಕ್ಕೆ ಸ್ವಲ್ಪ ಹೀಟ್ ಜಾಸ್ತಿ ಇರೋದ್ರಿಂದ ಪಾಪ್ ಆಗುತ್ತೆ, ಕಪ್ಪಾಗಬಾರ್ದು ಅಂತ ಸ್ಟಿರ್ ಮಾಡ್ತಾ ಇರಬೇಕು. ಇದಿಷ್ಟೇ ಮೇನ್ ಟಿಪ್. ಆದರೆ ಸ್ಟಾಪ್ ಮಾಡಿದ್ವಿ ಅಂತಂದರೆ ಒಂದೇ ಒಂದು ಸೈಡಲ್ಲಿ ಕಪ್ಪಾಗ್ಬಿಟ್ಟು ರೋಸ್ಟ್ ಮಾಡಿರೋ ಫ್ಲೇವರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾನೆ ಇರಬೇಕು. ಸ್ಟಾಪ್ ಮಾಡಿದ್ವಿ ಅಂತಂದರೆ ಕಪ್ಪಾಗುತ್ತೆ. ಐ ಟ್ರೈಡ್ ದಿಸ್. ನನಗೂ ಒನ್ ಟೈಮ್ ಅದು ಡಾರ್ಕ್ ಆಗಿಬಿಟ್ಟು ವೇಸ್ಟ್ ಮಾಡೋ ಲೆವೆಲಿಗೆ ಹೋಗ್ಬಿಟ್ಟಿತ್ತು. ಸೊ ಯು ಕ್ಯಾನ್ ಆಲ್ಸೋ ಡೂ ಲೈಕ್ ದಿಸ್. ದಿಸ್ ಇಸ್ ದ ಮೇನ್ ಟಿಪ್. ಆನಂತರ ಜೋವರ್ sorghum ಆ್ಯಂಟಿ ಕ್ಯಾನ್ಸರಸ್ ಪ್ರಾಪರ್ಟೀಸ್ ಇದೆ. ಇಟ್ ವಿಲ್ ಫೈಟ್ ಅಗೇನ್ಸ್ಟ್ ಕ್ಯಾನ್ಸರ್. ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಇದೆ. ಇಟ್ ವಿಲ್ ಬೂಸ್ಟ್ ಯುವರ್ ಇಮ್ಯುನಿಟಿ. ಐರನ್ ಜಾಸ್ತಿ ಇದೆ, ಕ್ಯಾಲ್ಶಿಯಮ್ ಜಾಸ್ತಿ ಇದೆ. ಯೂಶ್ವಲಿ ಸಮ್ಮರಲ್ಲಿ ಯೂಸ್ ಮಾಡಿದ್ರೆ ಸ್ವಲ್ಪ ತಂಪು ಅಂತ ಹೇಳ್ತಾರೆ. ಇಟ್ ವಿಲ್ ಬೂಸ್ಟ್ ಯುವರ್ ಇಮ್ಯುನಿಟಿ. ಹಾರ್ಟ್ ಹೆಲ್ತಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇದು ಗ್ಲೂಟನ್ ಫ್ರೀ ಆಗಿರೋದ್ರಿಂದ ಯಾರ್ಯಾರು ಗ್ಲೂಟನ್ ಇಂಟಾಲರೆಂಟ್ ಅಂತಂದರೆ ಗೋಧಿನಲ್ಲಿ ಜಾಸ್ತಿ ಗ್ಲೂಟನ್ ಇರುತ್ತೆ, ಮೈದಾದಲ್ಲಿ ಇರುತ್ತೆ. ಸೊ ಗ್ಲೂಟನ್ ಇಂಟಾಲರೆಂಟ್ ಇರೋರು ಜೋವರ್ನ ಜಾಸ್ತಿ ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ. ಆ್ಯಂಡ್ ಎಸ್, ದಿಸ್ ಈಸ್ ರಿಚ್ ಸೋರ್ಸ್ ಆಫ್ ಪ್ರೋಟೀನ್. 22 grams ಆಫ್ ಪ್ರೋಟೀನ್ ಇರೋದ್ರಿಂದ ಇದು ಹೂ ವಾಂಟ್ಸ್ ಟು ಲೂಸ್ ವೆಯ್ಟ್, ಡಯಟಲ್ಲಿರೋರು ಇದು ತುಂಬಾ ಒಳ್ಳೆಯದು. ಇವಾಗ ನಾವು ಜೋವರ್ ಪಾಪ್ಸ್ ಮಾಡ್ತಾ ಇದ್ದೀವಲ್ಲ, ಆಲ್ರೆಡಿ ಸ್ಟಾರ್ಟೆಡ್ ಪಾಪಿಂಗ್ ನೋಡಿ. ನಾನು ಏನಕ್ಕೆ ಅದನ್ನು ಕ್ಲೋಸ್ ಮಾಡಿಲ್ಲ ಅಂತಂದರೆ ಕಂಟಿನ್ಯೂಸ್ ಸ್ಟಿರ್ ಮಾಡೋ ನೆಸೆಸಿಟಿ ಇರೋದ್ರಿಂದ ನಾನು ಅದನ್ನು ಕ್ಲೋಸ್ ಮಾಡಿ ಇಟ್ಟಿಲ್ಲ. ಇವಾಗ ಜೋವರ್ ಪಾಪ್ಸ್ ರೆಡಿ ಆಗಿದೆ. ಯು ಕ್ಯಾನ್ ಆಲ್ಸೋ ಸಿ ದ ಸ್ಟೇನ್ಸ್ ಆನ್ ದ ಕುಕ್ಕರ್. ಜೋವರ್ ಪಾಪ್ಸ್ ಆರ್ ಡನ್. ಇವಾಗ ಇದನ್ನು ಜೋವರ್ ಬೇಲ್ ಹೇಗೆ ಮಾಡೋದು? just adding little vegetables and masala, you can have a healthy snack. Okay, so ಜೋವರ್ ಬೇಲ್ ಮಾಡೋದಕ್ಕೆ ಇನ್ನೊಂದು ಬೌಲ್ ತೊಗೋತಾ ಇದ್ದೀನಿ, ಮಿಕ್ಸಿಂಗ್ ಬೌಲ್.
ಅದಕ್ಕೆ ಯು ಕ್ಯಾನ್ ಆಲ್ಸೋ ಲೋಡ್ ವಿತ್ ವೆರೈಟಿ ಆಫ್ ವೆಜಿಟೇಬಲ್ಸ್. ಇವಾಗ ನಾನು ಏಲಕ್ಕಿ ಮೆಣಸಿನ್ಕಾಯಿ ಅಂತ ಹೇಳ್ತಾರಲ್ಲ, ತುಂಬ ಸಣ್ಣ ಮೆಣಸಿನ್ಕಾಯಿ ವಿಚ್ ಇಸ್ ಟೂ ಸ್ಪೈಸಿ, ಅದನ್ನು ಆ್ಯಡ್ ಮಾಡಿದ್ದೀನಿ. ಅಂದರೆ ತುಂಬ ಖಾರ ಇರೋದು. ಟೊಮ್ಯಾಟೊ, ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು, ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಎಲ್ಲ ಹಾಕಿದ್ದೀನಿ. ತುಂಬ ಖಾರ ಇರೋ ಮೆಣಸಿನ್ಕಾಯಿ ವಿಚ್ ಇಸ್ ಟೂ ಹಾಟ್, ಅದನ್ನೆಲ್ಲ ಒಂದು ಬೌಲಿಗೆ ಹಾಕ್ಕೊಂಡು ಅದಕ್ಕೆ ಚಿಟಿಕೆ ಉಪ್ಪು, ಆಲ್ರೆಡಿ ನಾವು ಜೋವರ್ ಪಾಪ್ಸಿಗೆ ಉಪ್ಪು ಹಾಕಿರೋದ್ರಿಂದ ಜಸ್ಟ್ ವೆಜಿಟೇಬಲ್ಸಿಗೆ ಎಷ್ಟು ಬೇಕೋ ಅಷ್ಟು ಒಂದು ಪಿಂಚ್ ಅಂತ ಹೇಳ್ತೀನಿ. ಅದಾದ ನಂತರ ಯು ಕ್ಯಾನ್ ಆ್ಯಡ್ ಎನಿ ಮಸಾಲ ಯು ವಾಂಟ್. ಬೇಲ್ ಮಾಡೋದಕ್ಕೆ ಏನೇನು ಮಸಾಲ ಬೇಕೋ ಎಲ್ಲ ಹಾಕೋಬೋದು. ನಾನು ಇದಕ್ಕೆ ಚಿಟಿಕೆ ಅರಶಿನ ಹಾಕೋತಾ ಇದ್ದೀನಿ ಇವಾಗ. ಅದಾದಮೇಲೆ ಯು ಕ್ಯಾನ್ ಆಲ್ಸೋ ಹ್ಯಾವ್ ಕ್ರಶ್ಡ್ ಪೆಪ್ಪರ್, ಬ್ಲ್ಯಾಕ್ ಪೆಪ್ಪರ್ ಆರ್ ರೋಸ್ಟೆಡ್ ಆ್ಯಂಡ್ ಕ್ರಶ್ಡ್ ಪೌಡರ್ ಆಫ್ ಜೀರಿಗೆನ ಸ್ವಲ್ಪ ಸಣ್ಣದಾಗಿ ಲೈಟಾಗಿ ಹುರಿದ್ಬಿಟ್ಟು ಅದನ್ನು ಕ್ರಷ್ ಮಾಡಿ ಅದನ್ನು ಕೂಡ ಹಾಕೋಬೋದು. ಇಲ್ಲ ಕೊತ್ತಂಬರಿ ಪುಡಿ ಹಾಕೋಬೋದು. ಆರ್ ಎಲ್ಸ್ ಯು ಕ್ಯಾನ್ ಆಲ್ಸೋ ಆ್ಯಡ್ ಪಾನಿಪುರಿ ಮಸಾಲ ಇರುತ್ತಲ್ಲ, ಆ ಪೌಡರ್ ಹಾಕ್ಕೊಂಡ್ರೆ ಅದನ್ನು ತುಂಬ ಟೇಸ್ಟಿಯಾಗಿರುತ್ತೆ. ಅದಾದಮೇಲೆ ನಾನು ಇದಕ್ಕೆ ಗರಂ ಮಸಾಲ ಪುಡಿ ಹಾಕ್ತಾಯಿದ್ದೀನಿ ಚಿಟಿಕೆ. ಸೊ ನಾನು ಮಾಡಿರೋ ಜೋವರ್ ಪಾಪ್ಸ್ ಕ್ವಾಂಟಿಟಿ ಕಡಿಮೆ ಇರೋದ್ರಿಂದ ಇಟ್ ಕ್ಯಾನ್ ಸರ್ವ್ 1 or 2 ಅಷ್ಟೇ. ಸೊ ಇವಾಗ ಜೋವರ್ ಪಾಪ್ಸ್ ಹಾಕೋತಾ ಇದ್ದೀನಿ. ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಮಿಕ್ಸ್ ದೆಮ್ ಟುಗೆದರ್. ಇದು ಜೋವರ್ ಅಂದರೆ ಜೋಳ. ಈ ಜೋಳ ಶುಗರ್ ಇರೋರಿಗೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಆಗಿರೋದ್ರಿಂದ ಡೈಜೆಷನ್ ಸ್ಲೋ ಆಗುತ್ತೆ. ಸೊ ಇಟ್ ವಿಲ್ ಮೇಕ್ ಯು ಫೀಲ್ ಫುಲ್ ಆಫ್ ಅ ಲಾಂಗರ್ ಟೈಮ್. ಅಂದರೆ ತುಂಬ ಹೊತ್ತು ಹೊಟ್ಟೆ ತುಂಬಿದೆ ಅನ್ನೋ ಫೀಲಿಂಗ್ ಇರೋದ್ರಿಂದ ನೀವು ಪದೇ ಪದೇ ತಿನ್ನಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಆಮೇಲೆ ಬೇಗ ಡೈಜೆಷನ್ ಕೂಡ ಆಗೋದಿಲ್ಲ. ಸೊ ಡಯಾಬಿಟಿಸ್ ಇರೋರಿಗೆ ತುಂಬಾ ಒಳ್ಳೆಯದು. ಇವಾಗ ಜೋವ ಬೇಲ್ ರೆಡಿ ಆಗಿದೆ. ತರಕಾರಿ ಮಿಕ್ಸ್ ಮಾಡಿರೋದ್ರಿಂದ ಇಮಿಡಿಯೇಟಾಗಿ ತಿನ್ಬಿಡಿ. ಇಲ್ಲ ಅಂತಂದರೆ ಜೋವರೆಲ್ಲ ನಾವು ಪಾಪ್ ಮಾಡಿರೋದೆಲ್ಲ ಮೆತ್ತಗಾಗಿ ಹೋಗ್ಬಿಡುತ್ತೆ. ಇದೇ ರೀತಿ ಜೋವರ್ ಯೂಸ್ ಮಾಡಿ ರೊಟ್ಟಿ, ಇಡ್ಲಿ, ದೋಸೆ. ನಾನು ಇದರಿಂದ ದೋಸೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಯಾವ ಥರ ದೋಸೆ ಬೇಕು, ಉತ್ತಪಂ ಬೇಕಾ ಇಲ್ಲ ಮಸಾಲ ದೋಸೆ ಬೇಕಾ ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ. ಈ ರೆಸಿಪಿ ಇಷ್ಟ ಆಗಿತ್ತು, ಬೆನಿಫಿಟ್ಸ್ ಇಷ್ಟ ಆಯಿತು, ನಾನು ಹೇಳಿರೋ ರೀತಿ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.